ನಮಸ್ಕಾರ ತುಲಾರಾಶಿಯವರೇ. ಇಂದಿನ ವಿಷಯ ನಿಮಗೊಂದು ಆಶ್ಚರ್ಯ ಅಥವಾ ಕಾಯುತ್ತಿದ್ದ ಶುಭ ಸಂಕೇತವಾಗಿರಬಹುದು. ಮೊದಲು ಓಂ ನಮ ಶಿವಾಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಷದ ಕೆಲವು ವಿಶೇಷ ದಿನಗಳಲ್ಲಿ ನಮ್ಮ ಪ್ರಾರ್ಥನೆ ಮತ್ತು ಸಂಕಲ್ಪಗಳು ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಸೂರ್ಯ ದೇವರಿಗೆ ಸಮರ್ಪಿತವಾದ ಭಾನುವಾರವು ಅಂತಹದ್ದೇ ಒಂದು ಪವಿತ್ರ ದಿನ. ಭಾರತೀಯ ಸಂಪ್ರದಾಯದ ಪ್ರಕಾರ ಸೂರ್ಯ ಕೇವಲ ಗ್ರಹವಲ್ಲ, ಆತ ಸಾಕ್ಷಾತ್ ದೇವರೆಂದು ನಂಬಲಾಗುತ್ತದೆ. ಸೂರ್ಯನು ಬೆಳಕು, ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭದ ಸಂಕೇತ. ತುಲಾರಾಶಿಯವರೇ, ಒಮ್ಮೆ ನಿಮ್ಮ ಜೀವನವನ್ನು ತಿರುಗಿ ನೋಡಿ. ಕಷ್ಟಪಟ್ಟರೂ ಸಿಗದ ಗುರುತು, ಬೇರೆಯವರ ಪಾಲಾದ ನಿಮ್ಮ ಶ್ರಮದ ಕೀರ್ತಿ, ತಿಂಗಳುಗಟ್ಟಲೆ ನಿಂತು ಹೋದ ಹಣ ಮತ್ತು ಯಾರೂ ಅರ್ಥ ಮಾಡಿಕೊಳ್ಳದ ನಿಮ್ಮ ಆಂತರಿಕ ನೋವುಗಳು ಎಷ್ಟೋ. ಹೊರಗೆ ನಗುವ ನಿಮ್ಮ ಹಿಂದೆ ಸಾಲ, ಉದ್ಯೋಗದ ಭಯ, ನಷ್ಟ, ಕೌಟುಂಬಿಕ ಕಲಹ ಮತ್ತು ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲವೆಂಬ ಆತಂಕಗಳಿವೆ. ದುಡಿದ ಹಣ ಕೈ ಸೇರದೆ ಅಸಹಾಯಕರಾಗಿ ಕಾಯುತ್ತಿರುವವರು, ಅಥವಾ ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುತ್ತಾ ಜೀವನದಲ್ಲಿ ನೆಮ್ಮದಿ ಎಂದು ಸಿಗುತ್ತದೆ ಎಂದು ಹಂಬಲಿಸುವವರು ನಿಮ್ಮಲ್ಲಿ ಹಲವರಿದ್ದಾರೆ. ಅವರ ಮುಖದಲ್ಲಿ ನಗು, ಆತ್ಮವಿಶ್ವಾಸ ಕುಗ್ಗಿದರೂ ಹೋರಾಟ ನಿಂತಿಲ್ಲ. ಪ್ರಾಮಾಣಿಕವಾಗಿ ಶ್ರಮಿಸಿದರೂ ಗೌರವ, ಬಡ್ತಿ ಸಿಗದೆ ಉಳಿದವರಿಗಿಂತ ಹಿಂದೆ ಬಿದ್ದಾಗ ಹತಾಶೆಯಾಗುವುದು ಸಹಜ. ತುಲಾರಾಶಿಯವರೇ, ಇವು ಕತೆಗಳಲ್ಲ, ನಿಮ್ಮಲ್ಲಿ ಹಲವರ ನಿಜ ಜೀವನದ ಸ್ಥಿತಿ. ನಿಮಗೆ ಭಾನುವಾರ ತುಂಬಾ ಶಕ್ತಿಯುತ ದಿನ, ಏಕೆಂದರೆ ಸೂರ್ಯನ ಅನುಗ್ರಹವೆಂದರೆ ಕೇವಲ ಧನವಲ್ಲ, ಧೈರ್ಯ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ. ಕೆಲವೊಮ್ಮೆ ಈ ಆಶೀರ್ವಾದಗಳು ನಿರೀಕ್ಷಿತ ರೂಪದಲ್ಲಿ ಬಾರದೆ ಹಠಾತ್ ಫೋನ್ ಕಾಲ್, ಹೊಸ ಪರಿಚಯ, ನಿಂತು ಹೋದ ಕೆಲಸಗಳು ಆರಂಭವಾಗುವುದು, ಇಂಟರ್ವ್ಯೂ ಕರೆ ಅಥವಾ ಹೊಸ ಗ್ರಾಹಕರ ರೂಪದಲ್ಲಿ ಬರಬಹುದು. ಕುಟುಂಬದ ದೀರ್ಘಕಾಲದ ಅಪಾರ್ಥಗಳು ದೂರಾಗಬಹುದು. ಆದರೆ ಇಲ್ಲೇ ಜನರು ಮಾಡುವ ಒಂದು ದೊಡ್ಡ ತಪ್ಪಿದೆ. ಅದರ ಬಗ್ಗೆ ಮುಂದೆ ತಿಳಿಯೋಣ. ಅದಕ್ಕೂ ಮುನ್ನ ಭಾನುವಾರದ ನಿಜವಾದ ಸಂದೇಶವನ್ನು ತಿಳಿಯಬೇಕು. ಸೂರ್ಯನು ಪ್ರತಿದಿನ ಮೂಡುತ್ತಾ ನಿನ್ನೆ ಎಷ್ಟೇ ಕತ್ತಲೆ ಇದ್ದರೂ ಇಂದು ಹೊಸ ಬೆಳಕು ಹಾಗೂ ಹೊಸ ಅವಕಾಶ ಆರಂಭವಾಗುತ್ತದೆ ಎಂಬ ಸಂದೇಶ ನೀಡುತ್ತಾನೆ. ಜೀವನದಲ್ಲಿ ಮರುಜೀವ ಪಡೆಯಲು ಸೂರ್ಯಾರಾಧನೆ ಶ್ರೇಷ್ಠ. ಈಗ ನಿಂತು ಹೋದ ಕೆಲಸಗಳು ಚಲಿಸುವ ಸಮಯ. ಫಲಿತಾಂಶಗಳು ಪ್ರಯತ್ನಕ್ಕೆ ತಕ್ಕಂತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾದರೂ ಹೊಸ ಉತ್ಸಾಹ ಮತ್ತು ದಿಕ್ಕು ಸಿಗುವುದು ಖಚಿತ. ಆದರೆ ತುಲಾರಾಶಿಯವರೇ, ಇಲ್ಲೇ ನಿಜವಾದ ರಹಸ್ಯವಿದೆ. ಅವಕಾಶ ಸಿಗುವುದು ಬೇರೆ, ಅದನ್ನು ಉಳಿಸಿಕೊಳ್ಳುವುದು ಬೇರೆ. ಹೆಚ್ಚಿನವರು ಇಲ್ಲೇ ಎಡವುತ್ತಾರೆ. ಹಾಗಾದರೆ ಭಾನುವಾರ ಯಾವ ತಪ್ಪು ಮಾಡಬಾರದು ಮತ್ತು ಯಾವುದರ ಬಗ್ಗೆ ಎಚ್ಚರವಿರಬೇಕು ಎಂಬುದನ್ನು ತುಲಾರಾಶಿಯವರೇ ಒಮ್ಮೆ ಮನಸ್ಸಿಟ್ಟು ಯೋಚಿಸಿ. ಅವಕಾಶಗಳು ಕೈಗೆ ಬಂದು ಜಾರಿದಾಗ ಇನ್ನಷ್ಟು ತಾಳ್ಮೆ, ಧೈರ್ಯ ಇರಬೇಕಿತ್ತು. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಎಂದು ನಂತರ ಪಶ್ಚಾತ್ತಾಪ ಪಡುವುದು ಸಹಜ. ಜೀವನದಲ್ಲಿ ಬದಲಾವಣೆಗಳು ಒಮ್ಮೆಲೆ ಬರುವುದಿಲ್ಲ. ಮೊದಲು ಮನಸ್ಸಿನಲ್ಲಿ, ನಂತರ ಪರಿಸ್ಥಿತಿಯಲ್ಲಿ ಸಣ್ಣ ಸಂಕೇತಗಳೊಂದಿಗೆ ಆರಂಭವಾಗುತ್ತವೆ. ಸೂರ್ಯನ ಅನುಗ್ರಹವೆಂದರೆ ಕೇವಲ ಸಂಪತ್ತಲ್ಲ, ಅದು ಮನಸ್ಸಿನ ಕತ್ತಲೆ ಮತ್ತು ನಿರಾಶೆ ದೂರವಾಗಿಸಿ ಆತ್ಮವಿಶ್ವಾಸವನ್ನು ಮರುಜೀವಗೊಳಿಸುವುದು. ಏಕೆಂದರೆ ಮನುಷ್ಯ ಹೊರಗೆ ಸೋಲುವ ಮುನ್ನ ಒಳಗೆ ಸೋತು ಬಿಡುತ್ತಾನೆ. ಅದಕ್ಕೆ ಭಾನುವಾರ ಸೂರ್ಯಾರಾಧನೆಗೆ ಇಷ್ಟೊಂದು ಮಹತ್ವವಿದೆ. ಆದರೆ ಪ್ರಾಮಾಣಿಕವಾಗಿ ಶ್ರಮಿಸಿದರೂ ಕೆಲವರಿಗೆ ಮಾತ್ರ ಫಲಿತಾಂಶ ತಡವಾಗಿ ಸಿಗುತ್ತದೆ. ಸುತ್ತಲಿನವರು ಮುಂದೆ ಹೋದಾಗ ತಾವು ಅಲ್ಲೇ ಉಳಿದಿದ್ದಾರೆ ಎಂಬ ಭಾವನೆ ಮೂಡುತ್ತದೆ. ಅಂತಹ ಸಮಯದಲ್ಲಿ ನನ್ನ ಅದೃಷ್ಟ ಎಂದು ಬದಲಾಗುತ್ತದೆ ಎಂಬ ಪ್ರಶ್ನೆ ಕಾಡತೊಡಗುತ್ತದೆ. ತುಲಾರಾಶಿಯವರಲ್ಲಿ ಹಲವರು ಈಗ ಹಣಕಾಸಿನ ಒತ್ತಡದ ಇಂತಹದ್ದೇ ಪರಿಸ್ಥಿತಿಯಲ್ಲಿದ್ದಾರೆ. ಕೊಟ್ಟ ಹಣ ಮರಳಿ ಬಾರದೆ ಪ್ರತಿ ಬಾರಿ ಕೇಳಿದಾಗಲೂ ನಾಳೆ, ಮುಂದಿನ ವಾರ ಎಂಬ ಉತ್ತರ ಸಿಕ್ಕು ಬೇಸತ್ತಿರುವಾಗ ಹಠಾತ್ತಾಗಿ ಒಂದು ದಿನ ನಿಮ್ಮ ಹಣ ಸಿದ್ಧವಿದೆ ಎಂಬ ಫೋನ್ ಕರೆ ಬರಬಹುದು. ಜೀವನದಲ್ಲಿ ಇಂತಹ ಪವಾಡಗಳು ನಡೆಯುತ್ತವೆ. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ಒಳ್ಳೆಯ ಅವಕಾಶಗಳು ಬರುವ ಮುನ್ನ ಮನಸ್ಸಿನಲ್ಲಿ ಹೊಸ ಉತ್ಸಾಹದ ಸಣ್ಣ ಮುನ್ಸೂಚನೆ ಸಿಗುತ್ತದೆ ಎಂದು. ದೀರ್ಘಕಾಲದ ನಿಷ್ಕ್ರಿಯತೆ ದೂರಾಗಿ ಒಮ್ಮೆಲೆ ಕೆಲಸಗಳು ಚಲಿಸುವುದು ಜೀವನದ ದಿಕ್ಕನ್ನೇ ಬದಲಿಸಬಹುದು. ಉದ್ಯೋಗಕ್ಕಾಗಿ ತಿಂಗಳುಗಟ್ಟಲೆ ಅಲೆದು ಸಮಾಜದ ಒತ್ತಡಕ್ಕೆ ಸಿಲುಕಿ
ಒಳಗೊಳಗೆ ಕುಗ್ಗುತ್ತಿರುವವರಿಗೆ ಸೂಕ್ತ ಸಮಯದಲ್ಲಿ ಉತ್ತಮ ಅವಕಾಶ ಸಿಗುತ್ತದೆ. ಹಾಗೆಯೇ ವ್ಯಾಪಾರದಲ್ಲಿ ನಷ್ಟ, ಗ್ರಾಹಕರ ಕೊರತೆ ಎದುರಿಸುತ್ತಿರುವ ತುಲಾರಾಶಿಯವರಿಗೆ ಒಂದು ಉತ್ತಮ ಪರಿಚಯ ಅಥವಾ ಒಪ್ಪಂದ ಇಡೀ ಪರಿಸ್ಥಿತಿಯನ್ನೇ ಬದಲಿಸಬಹುದು. ಇವೆಲ್ಲವೂ ಆಧ್ಯಾತ್ಮಿಕ ನಂಬಿಕೆಗಳಾಗಿದ್ದು, ವೈಯಕ್ತಿಕ ಶ್ರಮ ಮತ್ತು ಶಿಸ್ತು ಯಾವಾಗಲೂ ಮುಖ್ಯ. ಕಷ್ಟಗಳು ಮತ್ತು ಜವಾಬ್ದಾರಿಗಳ ಒತ್ತಡದಿಂದ ದಣಿದಿರುವ ತುಲಾರಾಶಿಯವರೇ, ನೆನಪಿಡಿ, ಯಾವ ಪರಿಸ್ಥಿತಿಯೂ ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಬರುವಂತೆ ಸೂರ್ಯೋದಯವು ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಹಲವರು ಗಮನಿಸದ ಒಂದು ಪ್ರಮುಖ ಅಂಶವಿದೆ. ಒಳ್ಳೆಯ ಸಮಯ ಹತ್ತಿರ ಬಂದಾಗ ಮನಸ್ಸಿನಲ್ಲಿ ಹೊಸ ಭರವಸೆ ಮೂಡುವುದು, ಹಳೆಯ ಪರಿಚಯಸ್ಥರು ಮುನ್ನೆಲೆಗೆ ಬರುವುದು ಅಥವಾ ನಿರೀಕ್ಷಿಸಿದ ಕಡೆಯಿಂದ ಸಹಾಯ ಸಿಗುವಂತಹ ಬದಲಾವಣೆಗಳು ಕಾಣಿಸುತ್ತವೆ. ಆದರೆ ತುಲಾರಾಶಿಯವರೇ, ಇಲ್ಲೇ ಹೆಚ್ಚಿನ ಎಚ್ಚರ ಅಗತ್ಯ. ಏಕೆಂದರೆ ಅವಕಾಶ ಸಿಕ್ಕಾಗ ಎಲ್ಲರೂ ಅದನ್ನು ಉಳಿಸಿಕೊಳ್ಳುವುದಿಲ್ಲ. ಕೆಲವರು ಭಯದಿಂದ, ಇನ್ನು ಕೆಲವರು ಸಣ್ಣ ತಪ್ಪಿನಿಂದ ಅದನ್ನು ಕೈಬಿಡುತ್ತಾರೆ. ಹಾಗಾದರೆ ಆ ತಪ್ಪಾದರೂ ಏನು? ಅದಕ್ಕೆ ಹಿರಿಯರು ಹೇಳುವುದು, ಅದೃಷ್ಟ ಒಲಿಯುವಾಗ ನಮ್ಮ ಮಾತು ಮತ್ತು ಮನಸ್ಸು ಎರಡನ್ನೂ ನಿಯಂತ್ರಣದಲ್ಲಿಡಬೇಕು. ಭಾನುವಾರದ ಮಹತ್ವ ಮತ್ತು ಈ ಪ್ರಶ್ನೆಗೆ ಉತ್ತರದ ಹಿಂದಿನ ರಹಸ್ಯ ತುಂಬಾ ಕುತೂಹಲಕಾರಿಯಾಗಿದೆ. ತುಲಾರಾಶಿಯವರೇ, ಪ್ರಸ್ತುತ ನೀವು ಕಳೆದ ಕಾಲದ ಕಷ್ಟಗಳು ಮತ್ತು ಮುಂಬರುವ ಅವಕಾಶಗಳ ನಡುವಿನ ತುದಿಯಲ್ಲಿ ನಿಂತಿದ್ದೀರಿ. ಇಂತಹ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಪ್ರಮುಖವಾಗಿವೆ. ನೆನಪಿಡಿ, ನಿಜವಾದ ಬದಲಾವಣೆ ಹೊರಗಿನಿಂದ ಬರುವುದಿಲ್ಲ, ಒಳಗಿನಿಂದ ಆರಂಭವಾಗುತ್ತದೆ. ನಾನು ಇನ್ನು ಹೆದರಲ್ಲ, ಸೋಲು ಒಪ್ಪಲ್ಲ ಎಂದು ನೀವು ದೃಢ ನಿರ್ಧಾರ ಮಾಡಿದ ದಿನವೇ ಪರಿಸ್ಥಿತಿಗಳು ಬದಲಾಗತೊಡಗುತ್ತವೆ. ಅದಕ್ಕೆ ಸೂರ್ಯನನ್ನು ಆತ್ಮವಿಶ್ವಾಸದ ಸಂಕೇತ ಎನ್ನುತ್ತಾರೆ. ಆದರೆ ಈ ಭಾನುವಾರದ ಕುರಿತು ಎಲ್ಲರೂ ಕಾಯುತ್ತಿರುವ ಮತ್ತೊಂದು ಪ್ರಮುಖ ವಿಷಯವಿದೆ. ಅದುವೇ ಹಣಕಾಸಿನ ವಿಷಯ. ನಮಗೆ ಆರ್ಥಿಕ ನೆಮ್ಮದಿ ಸಿಗುತ್ತದೆಯೇ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕ ಪ್ರಗತಿ ಕಂಡುಬರಬಹುದು. ಉದಾಹರಣೆಗೆ, ಹಲವು ಬಾರಿ ಕೇಳಿದರೂ ಬರದೇ ನಿಂತು ಹೋಗಿದ್ದ ಹಣದ ಬಗ್ಗೆ ಹಠಾತ್ತಾಗಿ ಶುಭವಾರ್ತೆ ಸಿಗಬಹುದು. ಇದು ಎಲ್ಲರಿಗೂ ಆಗದಿದ್ದರೂ ಸ್ಥಗಿತಗೊಂಡ ವ್ಯವಹಾರಗಳು ಚಲಿಸುವ ಸಮಯವಿದು. ಸಾಲದ ಸುಳಿಗೆ ಸಿಲುಕಿದವರಿಗೆ ಸಣ್ಣ ನೆಮ್ಮದಿಯು ದೊಡ್ಡ ಆಶೀರ್ವಾದದಂತೆ ಭಾಸವಾಗುತ್ತದೆ. ಈ ಅವಧಿಯಲ್ಲಿ ಕೆಲವರಿಗೆ ಹೆಚ್ಚುವರಿ ಆದಾಯ, ಹಳೆಯ ಹೂಡಿಕೆಯಿಂದ ಲಾಭ ಅಥವಾ ಅನಿರೀಕ್ಷಿತ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಕಷ್ಟಕ್ಕೆ ತಕ್ಕ ಗೌರವ ಸಿಗದೆ ಕಾಯುತ್ತಿರುವ ತುಲಾರಾಶಿಯವರಿಗೆ ಹೊಸ ಜವಾಬ್ದಾರಿ, ಪ್ರಶಂಸೆ ಅಥವಾ ಸಂಬಳ ಹೆಚ್ಚಳದ ಮಾತುಕತೆಗಳು ಆರಂಭವಾಗಬಹುದು. ವ್ಯಾಪಾರಸ್ಥರಿಗೆ ತಿಂಗಳುಗಳಿಂದ ಕಾಯುತ್ತಿದ್ದ ದೊಡ್ಡ ಆರ್ಡರ್, ಪ್ರಮುಖ ಒಪ್ಪಂದ ಅಥವಾ ಗ್ರಾಹಕರಿಂದ ಸಕಾರಾತ್ಮಕ ಸುದ್ದಿ ಸಿಗಬಹುದು. ತಂದೆ ಅಥವಾ ಹಳೆಯ ಪರಿಚಯಸ್ಥರಿಂದ ಅನಿರೀಕ್ಷಿತ ಸಹಾಯ ದೊರೆತು ಜೀವನಕ್ಕೆ ದೊಡ್ಡ ತಿರುವು ಸಿಗುವ ಸಾಧ್ಯತೆಯೂ ಇದೆ. ಆದರೆ ಅವಕಾಶಗಳು ಹುಡುಕಿಕೊಂಡು ಬಂದಾಗ ಜನರು ಎಡವುತ್ತಾರೆ. ಕೆಲವರು ಧಾವಂತದಿಂದ, ಇನ್ನೂ ಕೆಲವರು ಅತಿ ವಿಶ್ವಾಸ ಅಥವಾ ಅಹಂಕಾರದಿಂದ ಬಂದ ಅವಕಾಶವನ್ನು ಕೈಚೆಲ್ಲುತ್ತಾರೆ. ಅದಕ್ಕೆ ಭಾನುವಾರದ ದಿನದಂದು ಹಿರಿಯರು ನೀಡುವ ಆ ಒಂದು ಮುಖ್ಯ ಎಚ್ಚರಿಕೆ ಏನು? ಆ ತಪ್ಪು ನಿಮ್ಮ ಅವಕಾಶಗಳನ್ನು ಹೇಗೆ ಕುಗ್ಗಿಸುತ್ತದೆ ಮತ್ತು ಅದರಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ನಾನು ಪೂರ್ಣವಾಗಿ ವಿವರಿಸಲಿದ್ದೇನೆ. ಇದನ್ನು ತಿಳಿದರೆ ನಿಮ್ಮ ಜೀವನವನ್ನು ನೀವು ಹೊಸ ದೃಷ್ಟಿಕೋನದಲ್ಲಿ ನೋಡುತ್ತೀರಿ. ಅವಕಾಶ ಸಿಗುವುದು ಬೇರೆ, ಅದನ್ನು ಉಳಿಸಿಕೊಳ್ಳುವುದು ಬೇರೆ. ಇದು ಯಾವುದೇ ಜ್ಯೋತಿಷ್ಯದ ಗ್ಯಾರಂಟಿ ಅಲ್ಲ, ಬದಲಿಗೆ ಸಾಂಪ್ರದಾಯಿಕ ಆಧ್ಯಾತ್ಮಿಕ ಮಾರ್ಗದರ್ಶನವಷ್ಟೇ. ಫಲಿತಾಂಶಗಳು ವೈಯಕ್ತಿಕ ಶ್ರಮ ಮತ್ತು ಶಿಸ್ತಿನ ಮೇಲೆ ಆಧಾರಿತವಾಗಿರುತ್ತವೆ. ಆದರೆ ಕೆಲವು ಅಭ್ಯಾಸಗಳು ನಮ್ಮ ಸಕಾರಾತ್ಮಕತೆಯನ್ನು ಕುಗ್ಗಿಸುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಆ ಒಂದು ದೊಡ್ಡ ತಪ್ಪೆಂದರೆ ಯಾವಾಗಲೂ ದೂರುವುದು, ಪ್ರತಿಯೊಂದಕ್ಕೂ ಬೇಸರ ಪಡುವುದು, ಶುಭವಾರ್ತೆ ಸಿಕ್ಕ ತಕ್ಷಣ ಎಲ್ಲರಿಗೂ ಹೇಳಿಬಿಡುವುದು, ಕೊನೆಯ ಕ್ಷಣದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳುವುದು ಮತ್ತು ನಮ್ಮಲ್ಲಿರುವ ಒಳ್ಳೆಯ ವಿಷಯಗಳಿಗೆ ಕೃತಜ್ಞತೆ ಸಲ್ಲಿಸದಿರುವುದು. ಉದಾಹರಣೆಗೆ, ಉದ್ಯೋಗದ ಅವಕಾಶ ಸಿಕ್ಕಾಗ ಇಂಟರ್ವ್ಯೂಗೆ ಹೋಗುವ ಮುನ್ನ ನನಗೆ ಸಿಗಲ್ಲ, ನನ್ನ ಅದೃಷ್ಟ ಇಷ್ಟೇ ಎಂದು ನೆಗೆಟಿವ್ ಆಗಿ ಯೋಚಿಸಿದರೆ ಸಾಮರ್ಥ್ಯವಿದ್ದರೂ ಸೋಲಬೇಕಾಗುತ್ತದೆ.
ಹಾಗೆಯೇ ವ್ಯಾಪಾರದಲ್ಲಿ ಒಪ್ಪಂದ ಮುಗಿಯುವ ಮುನ್ನವೇ ಎಲ್ಲರ ಮುಂದೆ ಕೊಚ್ಚಿಕೊಂಡರೆ ನಂತರ ಬರುವ ಸಣ್ಣ ಅಡಚಣೆಯು ನಿಮ್ಮನ್ನು ನಿರಾಶರನ್ನಾಗಿ ಮಾಡುತ್ತದೆ. ಅದಕ್ಕೆ ಕೆಲಸ ಪೂರ್ಣಗೊಳ್ಳುವವರೆಗೆ ಶಾಂತವಾಗಿರಲು ಹಿರಿಯರು ಸೂಚಿಸುತ್ತಾರೆ. ಕೆಲವರು ಕಷ್ಟಗಳನ್ನೇ ಸದಾ ಮಾತನಾಡುತ್ತಾ ತಮ್ಮ ಮನಸ್ಸನ್ನು ನೆಗೆಟಿವ್ ಆಗಿ ಮಾಡಿಕೊಳ್ಳುತ್ತಾರೆ. ಇದರಿಂದ ಒಳ್ಳೆಯ ಅವಕಾಶಗಳು ಎದುರಾದರೂ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆಧ್ಯಾತ್ಮಿಕ ಬೋಧನೆಗಳು ಮನಸ್ಸನ್ನು ಬೆಳಕಿನತ್ತ ತಿರುಗಿಸಲು ಇದೇ ಕಾರಣಕ್ಕೆ ಹೇಳುತ್ತವೆ. ಭಾನುವಾರ ಸೂರ್ಯದೇವನ ಬಗ್ಗೆ ವಿಶೇಷವಾಗಿ ಮಾತನಾಡಲು ಕಾರಣ, ಆತ ಕತ್ತಲೆಯನ್ನು ಓಡಿಸುವ ಬೆಳಕಿನ ಸಂಕೇತ. ನಮ್ಮ ಜೀವನದ ಕತ್ತಲೆ ಇರುವುದು ಪರಿಸ್ಥಿತಿಯಲ್ಲ, ನಮ್ಮ ಆಲೋಚನೆಗಳಲ್ಲಿ ಮಾತ್ರ ಎಂಬುದನ್ನು ಸೂರ್ಯನು ನೆನಪಿಸುತ್ತಾನೆ. ನನ್ನಿಂದ ಸಾಧ್ಯವಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಎಂಬ ಆಲೋಚನೆಗಳೇ ಜೀವನದ ದೊಡ್ಡ ಅಡೆತಡೆಗಳು. ಅದಕ್ಕೆ ತುಲಾರಾಶಿಯವರೇ, ಈ ಭಾನುವಾರ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ. ನೀವು ಸದಾ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದೀರೋ ಅಥವಾ ಪರಿಹಾರಗಳ ಬಗ್ಗೆ ಯೋಚಿಸುತ್ತಿದ್ದೀರೋ, ಇಲ್ಲದಿರುವುದರ ಬಗ್ಗೆ ಕೊರಗುತ್ತಿದ್ದೀರೋ ಅಥವಾ ಇರುವುದಕ್ಕೆ ಕೃತಜ್ಞರಾಗಿದ್ದೀರೋ? ನಮ್ಮಲ್ಲಿರುವ ಕುಟುಂಬ, ಉಸಿರು, ಶ್ರಮಿಸುವ ಶಕ್ತಿ ಮತ್ತು ಪ್ರಯತ್ನಿಸುವ ಅವಕಾಶಗಳೇ ದೊಡ್ಡ ಆಶೀರ್ವಾದ ಎಂದು ಭಾವಿಸಿದಾಗ ಮನಸ್ಸಿನಲ್ಲಿ ಹೊಸ ಶಕ್ತಿ ಮೂಡುತ್ತದೆ. ಭಾನುವಾರ ಸೂರ್ಯೋದಯದ ವೇಳೆ ಬೇಗನೆ ಎದ್ದು ಪ್ರಾರ್ಥಿಸುವುದು ಮತ್ತು ಸೂರ್ಯನಿಗೆ ಆರ್ಘ್ಯ ಕೊಡುವುದು ಕೇವಲ ಪೂಜೆಯಲ್ಲ, ಅದು ಶಿಸ್ತು, ಏಕಾಗ್ರತೆ ಮತ್ತು ಪ್ರಕೃತಿಯೊಂದಿಗಿನ ಅನುಸಂಧಾನವಾಗಿದೆ. ತುಲಾರಾಶಿಯವರೇ, ನೀವು ಕಾಯುತ್ತಿರುವ ಹಣ, ಉದ್ಯೋಗ ಅಥವಾ ಕೌಟುಂಬಿಕ ಪರಿಹಾರದ ಅವಕಾಶಗಳು ಹತ್ತಿರದಲ್ಲೇ ಇರಬಹುದು. ಆದರೆ ಅವಕಾಶ ಸಿಕ್ಕಾಗ ಆಲಸ್ಯತನ ತೋರಿ ಸಮಯ ವ್ಯರ್ಥ ಮಾಡಿ ನಂತರ ಅದೃಷ್ಟವನ್ನು ದೂಷಿಸಬೇಡಿ. ಸೂರ್ಯನ ಸಂದೇಶವೇ ಶಿಸ್ತು ಮತ್ತು ಕರ್ತವ್ಯ ಪ್ರಜ್ಞೆ. ದಿನವನ್ನು ದೂರುಗಳಿಂದ ಆರಂಭಿಸದೆ ನಾನು ಪ್ರಯತ್ನಿಸುತ್ತೇನೆ, ಮುನ್ನಡೆಯುತ್ತೇನೆ ಎಂಬ ಸಕಾರಾತ್ಮಕ ಯೋಚನೆಯೊಂದಿಗೆ ಮುನ್ನಡೆಯಿರಿ. ನಿಂತ ಹಣ ತಡವಾದರೂ ಪ್ರಯತ್ನ ನಿಲ್ಲಿಸಬೇಡಿ. ನಿಮಗೆ ಸಿಗಬೇಕಾದ ಗೌರವ ಮತ್ತು ಅವಕಾಶಗಳು ತಡವಾದರೂ ನಿಮ್ಮ ಮೌಲ್ಯವನ್ನು ಮರೆಯಬೇಡಿ ಹಾಗೂ ಸದಾ ಸಿದ್ಧರಾಗಿರಿ. ಆಧ್ಯಾತ್ಮಿಕ ಬೋಧನೆಗಳ ಪ್ರಕಾರ ನಮ್ಮ ಶಿಸ್ತು, ಧೈರ್ಯ ಮತ್ತು ಕೃತಜ್ಞತೆಯೇ ಒಲಿದು ಬಂದ ಆಶೀರ್ವಾದವನ್ನು ಉಳಿಸಿಕೊಳ್ಳುತ್ತವೆ. ಆದ್ದರಿಂದ ಭಾನುವಾರದಂದು ನೆಗೆಟಿವ್ ಆಲೋಚನೆಗಳಿಂದ ದೂರ ಇರಿ. ಕೆಲಸ ಪೂರ್ಣಗೊಳ್ಳುವ ಮುನ್ನವೇ ಎಲ್ಲರಿಗೂ ಹೇಳುವ ಆತುರ ಬೇಡ. ತಾಳ್ಮೆಯಿಂದ ಗುರಿಯತ್ತ ಗಮನ ಹರಿಸಿ. ಬದಲಾವಣೆ ಒಂದೇ ದಿನದಲ್ಲಿ ಬಾರದಿರಬಹುದು, ಆದರೆ ಇಂದು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಈ ಪವಿತ್ರ ದಿನವನ್ನು ಹೊಸ ಆರಂಭದ ಸಂಕೇತವಾಗಿ ಸ್ವೀಕರಿಸಿ, ಪ್ರಾರ್ಥಿಸಿ, ಶ್ರಮಿಸಿ ಮತ್ತು ನಿಮ್ಮನ್ನು ನೀವು ನಂಬಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.